ಅಲ್ಲೇ ನಮ್ಮ ನೌಕೆಗಳನ್ನು ಕಳಿಸೋದಿಲ್ಲ. ಆ ಒಂದು ಹಾರ್ಮೋನ್ ಏನು ಜಲಸಂಧಿ ಇದೆ ಅಲ್ಲಿದೆ, ನಮ್ಮ ಮಿತ್ರ ರಾಷ್ಟ್ರಗಳ ನೌಕೆಗಳನ್ನು ಕಳಿಸೋಕೆ ನಾವು ಬರೋದಿಲ್ಲ ಅನ್ನುವಂಗೆ ಅಮೆರಿಕ ಸಹಾಯ ಮಾಡೋರು ಹಿಂದೆ ಬಿಟ್ಟಿದ್ದಾರೆ. ಇಂಥ ಒಂದು ದುರ್ಗತಿ ಇವತ್ತು ಅಮೆರಿಕಕ್ಕೆ ಬಂದದ್ದು. ಇಂಥ ಸಂದರ್ಭದಲ್ಲೇ ಇವರು ಇಸ್ರೇಲಿಗಳು ಹೇಳ್ತಾ ಇದ್ದಾರೆ, ನಾವು ಅಲ್ಲಿಗೆ ಲಾರಿ ಜಾನಿನ್ ಹೊಡೆದಿವಿ, ಗುಲಾಮ್ ರೇಜಾ ಸುಲೈಮಾನ್ ಹೊಡೆದ್ವಿ. ಇನ್ನೂ ಯಾರ ಹೆಸರು ಹೇಳಿ ಇಲ್ಲಂತಲ್ಲ, ಹೊಡೆದಿರ್ಬೋದು, ಹೊಡೆದೂ ಇರ್ಬೋದು, ನೋಡ್ಬೋದು. ಇನ್ನೊಂದು 2-3 ಸಲ ಗೊತ್ತಾಗ್ತಲ್ಲ ಲಾರಿ ಜಾನಿನ್ ಸತ್ತರೋ ಇಲ್ಲೋ ಅನ್ನೋಂಥದ್ದು. ಇಲ್ಲಿವರೆಗೆ ಇರಾನ್ ಮಾತ್ರ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಅದಕ್ಕಾಗಿ ಅವರು ಇರಬಹುದು. ಯಾಕಂದ್ರೆ ಈಗಾಗಲೇ ಇದೇ ನಮ್ಮ ಏನಪ್ಪ ಅಂದ್ರೆ ನೇತಲ್ಲಿ ಯಾವ ಮೇಲೂ ಅವ್ರು ತೀರಿದಾರ, ಬಾಂಬಲ್ಲಿ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಸ್ರೇಲ್ ಪಡೆಗಳು ನಡೆಸಿದ ದಾಳಿಯಲ್ಲಿ ಅಲಿ ಲಾರಿಜಾನಿ ಹತ್ಯೆ ಮಾಡಲಾಗಿದೆ. ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳಲು ಇರಾನ್ ಜನರಿಗೆ ಅವಕಾಶ ಒದಗಿ ಬಂದಂತಾಗಿದೆ. ಇರಾನ್ ಜನರ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಮಾತಾಡಿ ತಪ್ಪಿಲ್ಲ, ಪ್ರಜಾಪ್ರಭುತ್ವ ಬರಲಿ, ಒಳ್ಳೆಯ ವಿಷಯನ. ಆದರೆ ಆ ಹಾಗೆ ಅವರು ಸ್ವತಂತ್ರ ಮಾಡೋದು ಹಾಗೆ ಸರಿನಾ ಅಂತ ಇವತ್ತು ತಮಗೆ ತಾವು ಶಿಕ್ಷೆ ಅನುಭವಿಸುವಂಥ ಪ್ರಸಂಗ ಬಂದಿರ್ತದೆ ಇವತ್ತು. ಹೀಗಾಗಿ ಲಾರಿಜಾನಿ ಸತ್ತಾರೋ ಇಲ್ಲೋ ಅಥವಾ ಸೈನ್ಯ ವೀಕಾಗಿದ್ದು ಇಲ್ಲೋ ಅದು ಬೇರೆ ಮಾತಾದ್ರೆ ಇವತ್ತಿನ ದಾಳಿಗಳು ಬಂದು ನಿಂತಿಲ್ಲ. ಈ ದಾಳಿಗಳು ನಿಂತಿಲ್ಲ ಇದ್ರ ಅರ್ಥ ಏನಪ್ಪ ಅಂದ್ರೆ ಇಡೀ ಈ ಒಂದು IRGC ಇದು ಪೂರ್ತಿಯಾಗಿ ಒಂದು ಸಂಘಟನೆ, ಸೈನಿಕ ಸಂಘಟನೆ, ಆ ಸ್ತರಗಳಲ್ಲಿ ಅವರವರ ಡಿಸಿಷನ್ ತೊಗೊಳ್ಳೋಂಥ ನಿರ್ಧಾರ ಮಾಡಿದ್ದರಿಂದಾಗಿ ಪ್ರತಿಯೊಬ್ಬರೂ ದೇಶಭಕ್ತರನ್ನೋಕ್ಕಿಂತಲೂ ತಮ್ಮ ಒಂದು ಏನಪ್ಪ ಅಂದ್ರೆ ಹಿತಾಸಕ್ತಿ ಕಾಪಾಡಿಸುವಾಗಿ ಹೋರಾಟಕ್ಕಾಗಿ ಇಡೀ ದೇಶದ ಇರಾನ್ ದೇಶ ಸೈನ್ಯದ ನಿಂತದ. ಹೀಗಾಗಿ ಇವತ್ತು ಅಮೆರಿಕಗಾಗಲಿ ಇಸ್ರೇಲ್ಗಾಗಲಿ ಇನ್ನು ತಡಿವಿ ತಪ್ಪು ಮಾಡಿದ್ವಿ ನಾವು ಅಂತೇಳಿ. ಯಾಕಂದ್ರೆ ಈಗ ಮೊದಲನೇದಾಗಿ ಬೇಡಿಕೆ ಯುದ್ಧ ನಿಲ್ಲಿಸೋದು